ನವರಾತ್ರಿಯ 5ನೇ ದಿನ ಆರಾಧಿಸಲ್ಪಡುವ ತಾಯಿ ಸ್ಕಂದ ಮಾತೆ. ಈಕೆ ಪಾರ್ವತಿ ದೇವಿಯು ತಾಯಿಯಾದ ರೂಪ. ತನ್ನ ಮಡಿಲಲ್ಲಿ ಶಿಶು ಸ್ಕಂದನನ್ನು ಹೊತ್ತಿದ್ದಾಳೆ. ಅಂದು ದುಷ್ಟ ಅಸುರ ತಾರಕಾಸುರ ತನ್ನ ತಪಸ್ಸಿನಿಂದ ಬ್ರಹ್ಮನಿಂದ ವರ ಪಡೆದು ಶಿವನ ಮಗನಲ್ಲದೆ ನನ್ನನ್ನು ಯಾರೂ ಕೊಲ್ಲಲಾರರು ಎಂಬ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ. ವೈರಾಗಿಯಾದ ಶಿವನು ತಪಸ್ಸಿನಲ್ಲಿ ಮುಳುಗಿದ್ದರಿಂದ ದೇವತೆಗಳೆಲ್ಲರೂ ಆತಂಕಗೊಳ್ಳುತ್ತಾರೆ. ಬ್ರಹ್ಮ, ವಿಷ್ಣು, ಇಂದ್ರ ಮೊದಲಾದ ದೇವತೆಗಳು ಪಾರ್ವತಿಯನ್ನು ಪ್ರೋತ್ಸಾಹಿಸುತ್ತಾರೆ. ಶಿವನನ್ನು ವರಿಸುವ ಇಚ್ಛೆಯಿಂದ ಬ್ರಹ್ಮಚಾರಿಣಿಯಾಗಿ ತಪಗೈದ ಪಾರ್ವತಿಯು ಶಿವನನ್ನು ಒಲಿಸಿಕೊಳ್ಳುತ್ತಾಳೆ. ಕೊನೆಗೆ ಶಿವ ಪಾರ್ವತಿಯರ ದಿವ್ಯ ವಿವಾಹ ನಡೆಯುತ್ತದೆ. ಅವರ ಸಂಯೋಗದಿಂದ ಜನಿಸಿದ ಶೂರ ಕುಮಾರನೇ ಸ್ಕಂದ, ಕಾರ್ತಿಕೇಯ, ಮುರುಗನ್. ತಾಯಿಯ ಮಡಿಲಲ್ಲಿ ಬೆಳೆದಿದ್ದ ಅವನು ಶಕ್ತಿ, ಧೈರ್ಯ, ದೈವಿ ಪ್ರಜ್ಞೆಗಳನ್ನು ಹೊಂದಿದ್ದ. ತಾಯಿಯ ಆಶೀರ್ವಾದದಿಂದಲೇ ಸ್ಕಂದನು ಯುದ್ಧಕ್ಕೆ ಹೊರಟು ಮಹಾದೈತ್ಯ ತಾರಕಾಸುರನನ್ನು ಸಂಹರಿಸುತ್ತಾನೆ. ಇದರಿಂದ ತಾಯಿ ಪಾರ್ವತಿ ಸ್ಕಂದ ಮಾತೆ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುತ್ತಾಳೆ. ತಾಯಿಯ ಮಡಿಲಲ್ಲಿರುವ ದೇವಕುಮಾರನ ರೂಪವೇ ಸಕಲ ಭಕ್ತರ ಕಷ್ಟಗಳನ್ನು ನಿವಾರಿಸುವ ದಿವ್ಯ ಚಿಹ್ನೆ. ಶುದ್ಧ ಮನಸ್ಸಿನಿಂದ ಆಕೆಯನ್ನ ಆರಾಧಿಸುವವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಭಕ್ತರಿಗೆ ಸಂತೋಷ, ಸಮೃದ್ಧಿ ಮತ್ತು ಮೋಕ್ಷವನ್ನು ಕರುಣಿಸುವ ಸ್ಕಂದ ಮಾತೆಯನ್ನ ನವರಾತ್ರಿಯ ಈ ದಿನ ಪೂಜಿಸೋಣ.